ತುಂಬ ಜನ ಗ್ರಾಮರ್ ಪಾರ್ಟ್ ಬೇಕು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾನೆ ಇದ್ರಿ, ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಇದರೊಳಗೆ ಸ್ವಲ್ಪ ನಾನು ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು, ಇನ್ನೂ ನಿಮಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಿತ್ತು ಅಥವಾ ಕ್ವಶನ್ಸ್ಗೆ ಆನ್ಸರ್ ಬೇಕು ಅಂತ ಅನ್ನೋದಾದರೆ ನೀವು ನನಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಹಾಕಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮ್ಗಿರೋದೇ 3 ಮೇನು. ಗ್ರಾಮರ್ ಅನ್ನೋದು ನಿಮ್ಗೆ ಇಲ್ಲಿ ಕಷ್ಟನೇ ಇಲ್ಲ, ಆರಾಮಾಗಿ ಗ್ರಾಮರ್ ಪಾರ್ಟ್ನ ನೀವು ಫಿಲ್ ಮಾಡ್ಬೋದು. ಸೊ ಇದರೊಳಗೆ ಇರೋದು ನಿಮಗೆ 3 ಮೇನು. ಫಸ್ಟ್ ಮೇನನ್ನು ನೋಡೋದಾದರೆ ಅದರೊಳಗೆ ನಿಮಗೆ 6 ಕ್ವಶನ್ಸ್ ಬರುತ್ತೆ ಅಷ್ಟೇ. ಸೊ 6 ಕ್ವಶನ್, ಒಂದೊಂದು ಕ್ವಶನ್ಗೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಇದರೊಳಗೆ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಬೇಕಿದ್ರೆ ಮಾಡೆಲ್ ಪೇಪರಲ್ಲಿರುವಂತಹ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮೊದಲನೇದಾಗಿ ಕೆಳಗಿನ 2 ಪದಗಳಿಗೆ ನಾನಾರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ನಾನಾರ್ಥ ಅಂದ್ರೇನು? ಒಂದೇ ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಇರೋದನ್ನ ನೋಡಿ, ಬಟ್ಟೆ ಅಂತ ಕೊಟ್ಟಿದ್ದಾರೆ. ಬಟ್ಟೆ ಅಂತಂದರೆ ಒಂದು ಅರ್ಥ ಏನು? ನಾವು ಹಾಕೊಳ್ಳುವಂಥ ವಸ್ತ್ರ ಅಲ್ವಾ, ಬಟ್ಟೆ ಅಂದರೆ ವಸ್ತ್ರ. ಇನ್ನೊಂದು ಅರ್ಥ ಏನು ಬರುತ್ತೆ? ದಾರಿ. ಬಟ್ಟೆ ಅಂತಂದರೆ ಇನ್ನೊಂದು ಅರ್ಥ ದಾರಿ ಅಂತಲೂ ಬರುತ್ತೆ. ಈ ರೀತಿ ಒಂದೇ ಪದಕ್ಕೆ 2 ಬೇರೆ ಬೇರೆ, ಅಂದರೆ 2 ಅಂತಲ್ಲ, ಬೇರೆ ಬೇರೆ ಅರ್ಥಗಳಿದ್ದರೆ ಅದನ್ನು ನಾನಾರ್ಥಗಳು ಅಂತ ಹೇಳ್ತೀವಿ. ಈ ರೀತಿ ಪದಗಳನ್ನ ನೀವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಧಾತು ರೂಪ ಅಂತಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ರೂಪ ಅಂತ ಹೇಳ್ತೀವಿ. ಅದರೊಳಗೆ ಹಾಡುವಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಡುವಳು ಅನ್ನೋದರಲ್ಲಿ ಒಂದು ಕ್ರಿಯೆಯಲ್ಲಿರುವಂಥ ಮೂಲ ರೂಪ ಏನು? ಹಾಡು. ಸೊ ಹಾಡುವಳು, ಅದು ಹಾಡುವನು ಆಗಿರ್ಬೋದು, ಹಾಡಿದರು ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಅದರಲ್ಲಿ ಮೇನ್ ಕೆಲಸ ಏನಿದೆ? ಹಾಡೋದು. ಸೊ ಹಾಡು ಅನ್ನೋದಾಗಿರುತ್ತೆ. ಅದೇ ರೀತಿ ಕುಣಿಯುತ್ತಿತ್ತು, ಅದರೊಳಗೇನು? ಕುಣಿ. ನೆಕ್ಸ್ಟು ನುಡಿದನು ಅಂತ ಇದೆ. ಸೊ ಇದರೊಳಗೆ ಏನು ಮಾಡ್ತಿದ್ದಾರೆ? ನುಡಿ. ಈ ರೀತಿ ಕ್ರಿಯಾಪದದ ಮೂಲ ರೂಪವನ್ನು ಇಲ್ಲಿ ಬರೆಯಬೇಕಾಗತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? 2 ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ರಚಿಸಿ. ಅಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರೆ ಅಂತ ತಲೆ ಕೆಡಿಸ್ಕೊಬೇಡಿ. ಅಲ್ಲಿ ಕೊಟ್ಟಿರುವಂಥ ಪದನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿದ್ರೆ ಮುಗೀತು. ಒಂದು ಸೆಂಟೆನ್ಸನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಮುಗೀತು. ನೆಕ್ಸ್ಟು ಗುಣವಾಚಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಗುಣವಾಚಕಗಳು ಅಂತಂದ್ರೇನು? ಒಂದು ವಸ್ತು ಅಥವಾ ವ್ಯಕ್ತಿಗಳ ಒಂದು ಗುಣವನ್ನು, ಅದರ ಸ್ವಭಾವವನ್ನು ಅಥವಾ ರೀತಿಯನ್ನು ತಿಳಿಸೋದಕ್ಕೆ ನಾವು ಗುಣವಾಚಕ ಅಂತ ಹೇಳ್ತೀವಿ. ಇಲ್ಲೇ ನೋಡಿ, ಕಿರುಹಾದಿ ಅಂತ ಇದ್ರೆ ಏನು ಹೇಳ್ತಿದೆ? ಹಾದಿ ಕಿರುದಾಗಿದೆ ಅಂತ ಹೇಳ್ತಿದೆ. ಅಂದರೆ ಇಲ್ಲಿ ಗುಣವಾಚಕ ಯಾವುದಾಗುತ್ತೆ? ಕಿರು. ಅಂದರೆ ಚಿಕ್ಕದು ಅನ್ನೋದು ಗೊತ್ತಾಗುತ್ತೆ. ಸೊ ಆನ್ಸರ್ ಏನು? ಕಿರು. ಅದೇ ರೀತಿ ಮರಿಗೂಬೆ ಅಂತ ಹೇಳ್ತಿದ್ದಾರೆ. ಗೂಬೆ ಯಾವ ರೀತಿ ಇದೆ? ದೊಡ್ಡದ, ಚಿಕ್ಕದ, ಮರಿ ಅಂತ ಇಲ್ಲಿ ಹೇಳ್ತಿದಾರಲ್ವಾ. ಸೊ ಮರಿ ಅನ್ನೋದು ಇಲ್ಲಿ ಗುಣವಾಚಕ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳಿದೆ. ವಿಭಕ್ತಿ ಪ್ರತ್ಯಯಗಳು ನಿಮಗೂ ಗೊತ್ತು ಯಾವ್ಯಾವ್ದಿದೆ ಅಂತ. ಪ್ರಥಮ, ಉ, ದ್ವಿತೀಯ, ಅನ್ನು, ತೃತೀಯ, ಇಂದ, ಇದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಅದು ಹಳೆಗನ್ನಡ ಆದರೂ ಕೇಳ್ಬೋದು ಅವರು, ಅಥವಾ ಹೊಸಗನ್ನಡ ಅನ್ನೋದ್ರೂ ಕೇಳ್ಬೋದು. ಸೊ ನೀವು ರೂಲ್ಸ್ಗಳನ್ನ ನೋಡ್ಕೊಬೇಕಾಗತ್ತೆ. ಇಲ್ಲಿ ನೋಡಿ, ಕಚೇರಿಯಲ್ಲಿ ಅಂತ ಇದೆ. ಕಚೇರಿಯಲ್ಲಿ ಇಲ್ಲಿ ಯಾವ್ದಿರೋದು? ಅಲ್ಲಿ. ಅಂದ್ರೆ ಯಾವುದು? ಸಪ್ತಮಿ. ಇದೇ ರೀತಿ ನೀವು ವಿಭಕ್ತಿ ಪ್ರತ್ಯಯಗಳ ರೂಲ್ಸ್ ಅನ್ನ ಒಂದ್ಸಲಿ ಕರೆಕ್ಟಾಗಿ ನೋಡ್ಕೊಂಡ್ರೆ ಇದ್ರಲ್ಲಿ ಆರಾಮಾಗಿ ಮಾರ್ಕ್ಸ್ ತಗೊಬಹುದು. ಇನ್ನು ನೆಕ್ಸ್ಟ್ ನಿಷೇಧಾರ್ಥಕ ಪದಗಳು. ನಿಷೇಧಾರ್ಥಕ ಪದಗಳಂತಂದ್ರೆ ಏನು? ಪಾಸಿಟಿವ್ ಆಗಿರೋದನ್ನು ನೀವು ನೆಗೆಟಿವ್ ಆಗಿ ಬರೀಬೇಕಾಗತ್ತೆ. ಇವಾಗ ಅಲ್ಲೇ ನೋಡಿ, ಹೋಗುವುದು ಅಂತ ಇದೆ. ಅದನ್ನೇ ನೀವು ನೆಗೆಟಿವ್ ಆಗಿ ಹೇಗೆ ಹೇಳ್ತೀರಾ? ಹೋಗದು ಅನ್ನೋದನ್ನ ಹೇಳ್ತೀರಾ. ಸೊ ಈ ರೀತಿ ನಾವು ಪಾಸಿಟಿವ್ ಆಗಿರೋವಂಥದ್ದನ್ನು ನಿಷೇಧಾರ್ಥಕ ಅಂದರೆ ಬೇಡ ಅನ್ನೋ ರೀತಿಯಲ್ಲಿ ಅಥವಾ ಅದು ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಬರೆಯೋದಕ್ಕೆ ನಾವು ಏನಂತ ಹೇಳ್ತೀವಿ? ನಿಷೇಧಾರ್ಥಕ ಪದಗಳು ಅಂತ ಹೇಳ್ತೀವಿ. ಈ 6 ಕ್ವಶನ್ಸ್ ನೀವು ಬರೀಬೇಕಾಗಿರೋದೇ ಯಾವುದಾದ್ರೂ 4. ಮತ್ತು ಇನ್ನೊಂದೇನೆಂದರೆ ಪ್ರತಿ ಕ್ವಶನ್ಗೂ 3 ವರ್ಡ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದಾದ್ರು 2 ಬರೆದ್ರೆ ಸಾಕು. ಮತ್ತು ಇದಿಷ್ಟನ್ನೇ ಟಾಪಿಕ್ಸ್ನೇ ಕೊಡ್ತಾರಾ ಅಥವಾ ಬೇರೆ ಟಾಪಿಕ್ಸ್ನು ಅಂದರೆ ಸಮಾನಾರ್ಥಕ ಪದ, ತತ್ಸಮ ತದ್ಭವ ಇವುಗಳನ್ನೂ ಇನ್ಕ್ಲೂಡ್ ಮಾಡ್ತಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಬೇರೆ ಟಾಪಿಕ್ಸ್ ಇದ್ರೆ ಅದನ್ನು ಒಂದ್ಸಲಿ ಕವರ್ ಮಾಡ್ಕೊಳ್ಳೋದು ಬೆಸ್ಟ್. ನೆಕ್ಸ್ಟ್ ಪ್ರಬಂಧ 2ರಲ್ಲಿ 1 ಬರೀಬೇಕಾಗತ್ತೆ. ಸೊ ಇದು ಫಾರ್ಮ್ಯಾಟ್ ಯೂಸ್ ಮಾಡ್ಕೊಳ್ಳಿ. ಫಸ್ಟಿಗೆ PTK ಅಂದರೆ ಇಂಟ್ರೊಡಕ್ಷನ್ ಪಾರ್ಟನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ವಿಷಯ ನಿರೂಪಣೆ. ಸೊ ಏನು ಇಂಟ್ರೊಡಕ್ಷನ್ ಕೊಟ್ಟಿರ್ತೀರ ಆ ವಿಷಯನ ನೀವು ಇಲ್ಲಿ ನಿರೂಪಿಸಬೇಕಾಗತ್ತೆ. ಅಂದರೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಎಕ್ಸಾಂಪಲ್ ಆಗಿರ್ಬೋದು, ಆ ವಿಷಯಕ್ಕೆ ಟಾಪಿಕ್ ರಿಲೇಟೆಡ್ ಆಗಿರೋದು ಎಲ್ಲನೂ ಕೂಡ ಪಾಯಿಂಟ್ ವೈಸ್ ನೀವು ಎಲಾಬ್ರೇಟ್ ಮಾಡಿ ಬರೀಬೇಕು. ನೆಕ್ಸ್ಟ್ ಕೊನೆಯದಾಗಿ ಉಪಸಂಹಾರ ಅಂದರೆ ಕನ್ಕ್ಲೂಷನ್ ಅನ್ನ ನೀವು ಕೊಡಬೇಕು. ಇದಕ್ಕೆ ನೀವು ಗಾದೆ ಮಾತುಗಳನ್ನ ಬಳಸ್ಕೋಬಹುದು ಅಥವಾ ಕ್ವಶನ್ ಹಾಕೋ ಮುಖಾಂತರ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸೋ ಮುಖಾಂತರ ನೀವು ಪ್ರಬಂಧನ ಎಂಡ್ ಮಾಡಬೇಕಾಗತ್ತೆ. ಒಂದು ಪೇಜ್ ಇಲ್ಲ 15 to 20 ಲೈನ್ಸ್ ಬರೀರಿ, ಬಟ್ ಕಂಟೆಂಟ್ ಫುಲ್ ಆಗಿರಲಿ. ನಾನು ಇಲ್ಲಿ ಕೆಲವಷ್ಟು ಟಾಪಿಕ್ಸ್ಗಳನ್ನ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಇದ್ರೊಳಗೆ ಬರುತ್ತೆ. ಸೊ ಹಾಗಾಗಿ ಒಂದ್ಸಲಿ ಇದನ್ನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮೇನ್ ಪತ್ರ ಲೇಖನ. ಇದ್ರೊಳಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ನೀವು ಇಷ್ಟು ವರ್ಷ ಏನು ಫಾರ್ಮ್ಯಾಟ್ ಕಲ್ತ್ಕೊಂಡ್ ಬಂದಿದ್ರೋ ಅದೇ ಫಾರ್ಮ್ಯಾಟಲ್ಲೇ ಬರೀತೀರಾ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ನೀವು ಎಲ್ಲೂ ಕೂಡ ನಿಮ್ಮ ನೇಮ್ನ ಯೂಸ್ ಮಾಡಬಾರ್ದು. ಇನ್ ಕೇಸ್ ಅವರೇನಾದರೂ ಲೆಟರ್ ರೈಟಿಂಗಲ್ಲೇ ಯಾವುದಾದ್ರೂ ನೇಮ್ನ ಬಳಸಿ ಅಂತ ಕೊಟ್ಟಿದ್ರೆ ಮಾತ್ರ ನೀವು ಬಳಸಬೇಕು. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನೇಮನ್ನಾಗಲಿ ಕಾಲೇಜ್ ನೇಮ್ಗಳನ್ನಾಗಲಿ ಮೆನ್ಷನ್ ಮಾಡೋ ಹಾಗಿಲ್ಲ. ಅದ್ರ ಬದಲು ಆ, ಬಾ, ಕಾ, ಸೊ ಈ ಥರ ಯಾವ್ದಾದ್ರು ಲೆಟರ್ಸ್ಗಳನ್ನ ನೀವು ಬರೀಬೇಕಾಗತ್ತೆ.
ಇದಿಷ್ಟೇ ಗ್ರಾಮರ್ ಪಾರ್ಟ್ ಇರೋದು, ತುಂಬಾ ಈಸಿ ಇದೆ. ಆದರೂ ಕೆಲವರಿಗೆ ಡೌಟ್ಸ್ ಇತ್ತು, ನನಗೆ ನೋಟ್ಸ್ ಇಲ್ಲ ಅಂತ ಅನ್ನೋರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡ್ಬೋದು. ನಾನು ಖಂಡಿತವಾಗ್ಲೂ ನಿಮಗೆ ರೆಸ್ಪಾಂಡ್ನ ಮಾಡ್ತೀನಿ. ಎಕ್ಸಾಮ್ಗೆ ತುಂಬಾ ಕಮ್ಮಿ ಸಮಯ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.